ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿರೋ ರೆಸಿಪಿ ಅಂದರೆ ಹೋಮ್ ಮೇಡ್ ಚಾಕ್ಲೇಟ್ ಕೇಕ್. ಓವನ್, ಕೇಕ್ ಟಿನ್, ಬಟರ್ ಪೇಪರ್ ಯಾವುದನ್ನು ಯೂಸ್ ಮಾಡದೆ ಮನೆಯಲ್ಲಿರೋ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಹೇಗೆ ಕೇಕ್ ಮಾಡೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಮಿಸ್ ಮಾಡ್ದೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ನಾನೊಂದು ಕುಕ್ಕರ್ ತಗೊಂಡಿದ್ದೀನಿ. ನೀವು ಕುಕ್ಕರ್ ಬದಲಿಗೆ ಯಾವುದೇ ಕಡಾಯಿ ಇಲ್ಲ ತಿಕ್ ಬೇಸಿರೋ ಯಾವುದೇ ಪಾತ್ರೆಯನ್ನು ತಗೊಳ್ಬೋದು. ಅದರಲ್ಲಿ ಸಾಲ್ಟ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬೇಸಲ್ಲಿ. ಮತ್ತೆ ಯೂಸ್ ಮಾಡಿ ಸಾಲ್ಟ್ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಸಾಲ್ಟ್ನ ಸ್ಪ್ರೆಡ್ ಮಾಡಿದ ಮೇಲೆ ಅದ್ರ ಮೇಲೆ ಒಂದು ರಿಂಗ್ ಇಟ್ಟು ಒಂದು ಗ್ಲಾಸ್ ಲಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೊಂದು ಕಾಟನ್ ಬಟ್ಟೆನ ನಾನು ಹಾಕಿದ್ದೀನಿ. ಏನಕ್ಕಂದರೆ ಸಮ್ಟೈಮ್ಸ್ ಸ್ವೆಟ್ಟಿಂದ ಕೇಕ್ ಮಾಯ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿವತ್ತೊಂದು ಕಾಟನ್ ಬಟ್ಟೆಯನ್ನು ಲಿಡ್ಡಿಗೆ ರ್ಯಾಪ್ ಮಾಡಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 25 to 30 ಮಿನಿಟ್ಸ್ ಪ್ರೀ ಹೀಟ್ ಆಗಲಿಕ್ಕೆ ಬಿಡೋಣ. ಸಪ್ರೇಟ್ ಬೌಲ್ ತಗೊಂಡು ಅದರಲ್ಲಿ ಕೇಕಿಗೆ ಬೇಕಾಗಿರೋ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 1/2 ಕಪ್ ಆಗೋಷ್ಟು ಜಾಗರಿ ಪೌಡರ್, ಬೆಲ್ಲದ ಪೌಡರ್, 1/2 ಕಪ್ ಹಾಲು, ಒಂದು 1/4 ಕಪ್ ಆಗೋಷ್ಟು ಫ್ಲೇವರ್ಲೆಸ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಬೆಲ್ಲ ಕರಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಕರಗಿದ ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ವಿನೆಗರ್ನ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಆಗಿರೋಂಥ 1 ಕಪ್ ಗೋಧಿ ಹಿಟ್ಟು, 1/4 ಕಪ್ ಕೋಕೋ ಪೌಡರ್, ಚಿಟಿಕೆ ಉಪ್ಪು, 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಕುಕ್ಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಜರಡಿ ಮಾಡ್ಕೊಳ್ಳಿ. ಇದೆಲ್ಲವನ್ನು ಒಟ್ಟಿಗೆ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪನೇ ಹಾಲನ್ನು ಹಾಕಿ ಮಿಕ್ಸ್ ಮಾಡೋಣ. ಅದ್ರದ್ದೊಂದು ಕೇಕ್ ಕನ್ಸಿಸ್ಟೆನ್ಸಿ ಬರೋ ತನಕನೂ ಎಷ್ಟು ಬೇಕೋ ಅಷ್ಟು ಹಾಲನ್ನೇ ನಿಧಾನವಾಗಿ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಕೇಕ್ ಮಿಕ್ಸರ್ದು ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಈಗ ಇದನ್ನು ಸೈಡಿಗೆ ಇಟ್ಟು ಇದಕ್ಕೆ ಬೇಕಾಗಿರೋ ಪಾತ್ರೆಯನ್ನು ರೆಡಿ ಮಾಡ್ಕೊಳ್ಳೋಣ. ರೆಗ್ಯುಲರ್ ಮನೆಯಲ್ಲಿ ಅನ್ನ ಮಾಡೋಕ್ಕೆ ಯೂಸ್ ಮಾಡ್ತಿರಲ್ಲ, ಆ ಥರ ಯಾವುದೇ ಅಲ್ಯೂಮಿನಿಯಂ ಪಾತ್ರೆ, ತುಂಬ ತಿನ್ನಿರೋದು ಬೇಡ, ಸ್ವಲ್ಪ ತಿಕ್ಕಿರೋ ಅಂಥ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಬೇಸು ಮತ್ತು ಸೈಡ್ಸಿಗೆಲ್ಲ ಆಯಿಲನ್ನು ಬ್ರಷ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹೀಗೆ ಎಲ್ಲ ಕಡೆಯನ್ನು ಉದುರಿಸಿ ಪಾತ್ರೆನ ಹೀಗೆ ಟ್ಯಾಪ್ ಮಾಡೋದ್ರಿಂದ ನಾವೇನು ಹಾಕೊಂಡಿದ್ವಿ ಹಿಟ್ಟು ಅದು ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಎಕ್ಸಸ್ ಏನೇ ಹಿಟ್ಟಿದ್ರೂ ಅದನ್ನು ಹೊರಗಡೆ ಹಾಕೊಂಡ್ಬಿಡಿ. ಈಗ ರೆಡಿ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಈ ಪಾತ್ರೆಗೆ ಹಾಕಿ ನಿಧಾನವಾಗಿ ಟ್ಯಾಪ್ ಮಾಡಿಕೊಂಡು ಆಲ್ರೆಡಿ ಪ್ರೀ ಹೀಟ್ ಆಗಿರೋ ಕುಕ್ಕರಲ್ಲಿ ಇಟ್ಟು ಸ್ಲೋ ಫ್ಲೇಮಲ್ಲಿ 40 to 45 ಮಿನಿಟ್ಸ್ ತನಕ ಬೇಕ್ ಮಾಡ್ಕೊಳ್ಳಿ. 45 ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿ ಟೂತ್ಪಿಕ್ ಇಲ್ಲ ಯಾವುದೇ ಸ್ಟಿಕ್ ಸಹಾಯದಿಂದ ಹೀಗೆ ಚುಚ್ಚಿ ನೋಡಿ, ಬೇಕಾಗಿರೋದು ನಿಮಗೆ ಗೊತ್ತಾಗುತ್ತೆ. ಈಗ ಕೇಕನ್ನು ಕುಕ್ಕರಿಂದ ಹೊರಗಡೆ ತೆಗೆದು ಅದು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡಿ. ಕೂಲ್ ಆದಮೇಲೆ ಒಂದು ನೈಫ್ ಸಹಾಯದಿಂದ ಅದ್ರ ಸೈಡ್ಸ್ನ ಹೀಗೆ ಫ್ರೀ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಪಾತ್ರೆಯನ್ನು ಉಲ್ಟಾ ಹಾಕಿ ನಿಧಾನವಾಗಿ ಟ್ಯಾಪ್ ಮಾಡಿದರೆ ಕೇಕು ಪಾತ್ರೆಯಿಂದ ಹೀಗೆ ಹೊರಗೆ ಬರುತ್ತೆ. ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿ, ಎಷ್ಟು ಕ್ಲೀನಾಗಿ ಕೇಕ್ ರೆಡಿ ಆಗಿದೆ ಅಂತ. ಕಟ್ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿರೋ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಹೆಲ್ದಿ ವೇಯಲ್ಲಿ ಕೇಕ್ನ ರೆಡಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ತುಂಬಾ ಒಳ್ಳೆ ರುಚಿ. ವಿಡಿಯೋ ಇಷ್ಟ ಆಗಿದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.